ಎಲ್ಲರಿಗೂ ನಮಸ್ಕಾರಗಳು. ಹುಕ್ಕೇರಿ ಪಟ್ಟಣದ ಎಲ್ಲಾ ವಾಸಿಗಳಿಗೆ ನಮಸ್ಕಾರ ಹೇಳ್ತಾ, ಈಗ ವಿವೇಕಾನಂದ ನಗರದಲ್ಲಿ ನೆಲೆಸಿರುವಂತ ದುರ್ಗಾ ಪರಮೇಶ್ವರಿ, ಕರಿಯಮ್ಮದೇವಿ ಹಾಗೂ ಅಷ್ಟವಿನಾಯಕ ನವಗ್ರಹ ವಿಗ್ರಹಗಳು ಹಾಗೂ ಈಶ್ವರಲಿಂಗ ಈ ಮೂರ್ತಿಗಳನ್ನ ಸ್ಥಾಪನೆ ಮಾಡಿ ಕಳೆದ 20 ವರ್ಷಗಳಿಂದ ಇಲ್ಲಿ ಕಾರ್ತಿಕೋತ್ಸವವನ್ನ ಆಚರಣೆ ಮಾಡ್ತಾರ. ಅದು ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ತಿಕೋತ್ಸವ ಇಲ್ಲಿ ನಡೀತೈತಿ. ಈ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿ ಆಗ್ಲಿಕ್ಕೆ ಬಹಳಷ್ಟು ಜನ ನಮ್ಮ ಕಮಿಟಿಯವರು ತ್ರಿಯವಳಿ ಕಮಿಟಿಗಳದಾವ. ಇಲ್ಲಿ ಅಷ್ಟವಿನಾಯಕ ಕಮಿಟಿ ಐತಿ, ಆಮೇಲೆ ಕರಿಯಮ್ಮದೇವಿ ದೇವಸ್ಥಾನದ ಒಂದು ಕಮಿಟಿ ಐತಿ, ಬಾಲಗಜಾನನ ಕಮಿಟಿ ಐತಿ. ಈ 3 ಕಮಿಟಿಯವರು ಸೇರ್ಕೊಂಡ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಾರ. ಪ್ರತಿ ಮನೆಗೆ ಹೋಗಿ ಪಟ್ಟಿಗಳನ್ನ ವಸೂಲಿ ಮಾಡೋದಾಗಿರ್ಬೋದು, ಬಹಳಷ್ಟು ಜನ ಶ್ರಮ ವಹಿಸ್ತಾರ. ಆಮೇಲೆ ಇದರ ಅಂಗವಾಗಿ ಮೊದಲನೇ ದಿನ ಅಂದ್ರೆ ಶನಿವಾರ ದಿನ, ನಿನ್ನೆ ದಿನ ಇಲ್ಲೇ ಮಕ್ಕಳಿಗಾಗಿ ಚಿಣ್ಣರ ಕಲರವ ಅಂತ ಹೇಳಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿರ್ತಾರ. ಸುಮಾರು 100 ಜನ ಮಕ್ಕಳು ಈ ಕಾರ್ಯಕ್ರಮದ ಲಾಭವನ್ನ ಪಡಿತಾರ, ವೇದಿಕೆಯ ಒಂದು ಲಾಭವನ್ನ ಪಡಿತಾರ. ಅವರೆಲ್ಲರಿಗೂ ಕೂಡ ಕಮಿಟಿಯಿಂದ ಪ್ರಮಾಣ ಪತ್ರಗಳು ಹಾಗೂ ಬಹುಮಾನಗಳ ವಿತರಣೆಯನ್ನ ಈ ಕಮಿಟಿಯವರು ಮಾಡ್ತಾರೆ. ಅದಲ್ದ ಪ್ರತಿ ಈ ಕಾರ್ಯಕ್ರಮದ ಮೊದಲು ಅಂಬ್ಲಿ ಬಿಂದಿಗೆಗಳನ್ನ ಎಲ್ಲಾ ಮುತ್ತೈದರು ತೆಗೆದುಕೊಂಡು ಬರ್ತಾರ. ಅದು ಅತಿ ವಿಜೃಂಭಣೆಯಿಂದ ತೆಗೆದುಕೊಂಡು ಬರ್ತಾನ. ವಾದ್ಯ ಮೇಳದೊಂದಿಗೆ ಪೊಲೀಸ್ ಸ್ಟೇಷನ್ ನಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಮೆರವಣಿಗೆ ಮೂಲಕ ಈ ಒಂದು ಅಂಬ್ಲಿ ಬಿಂದಿಗೆಯನ್ನ ತಂದು ತಮ್ಮ ಒಂದು ಭಕ್ತಿ ಸಮರ್ಪಣೆಯನ್ನ ಮಾಡ್ತಾರ. ನಮ್ಮ ಹುಕ್ಕೇರಿ ಪಟ್ಟಣ ಅಷ್ಟೇ ಅಲ್ದೆ ಇಲ್ಲಿರುವಂತ ನಿವಾಸಿಗಳ ಎಲ್ಲ ಬಂಧು ಬಾಂಧವರು ಸೇರ್ಕೊಂಡ ಎಲ್ಲರನ್ನು ಕರೆದ, ಅಂದ್ರೆ ಯಾವ ರೀತಿ ಮದುವೆ ತಮ್ಮ ಮನೆಯ ಸಮಾರಂಭಗಳಲ್ಲಿ ಬಂಧು ಬಾಂಧವರನ್ನ ಕರೀತಾರೋ ಅದೇ ರೀತಿ ಈ ಜಾತ್ರೆಗೆ, ಈ ಕಾರ್ತಿಕೋತ್ಸವಕ್ಕೆ ಸಂಬಂಧಿಕರನ್ನೆಲ್ಲ ಕರೆದುಕೊಂಡು ಈ ಒಂದು ಕಾರ್ತಿಕೋತ್ಸವನ ಅತಿ ಅದ್ದೂರಿಯಿಂದ ಮಾಡ್ತಾರ. ಇನ್ನು ಸಾಯಂಕಾಲ, ರವಿವಾರ ದಿನ ಸಾಯಂಕಾಲ ಅಂದ್ರೆ ಇವತ್ತು 16ನೇ ತಾರೀಕು 16/11/2025 ಇವತ್ತಿನ ದಿನ ಸಾಯಂಕಾಲ ಕಾರ್ತಿಕೋತ್ಸವ ಕೂಡ ನಡೀತೈತಿಲ್ಲೇ. ಅಲ್ಲೇ ಒಂದು 1000 ದೀಪಗಳ ಅದಾವ. ಅವನ್ನೆಲ್ಲರೂ ಸೇರ್ಕೊಂಡು ಈ ಎರಡು ಗುಡಿಗಳನ್ನ ದೀಪಾಲಂಕಾರದಿಂದ ಸಿಂಗರಿಸಿ ಮಹಿಳೆಯರೆಲ್ಲ ಇದನ್ನು ಕೂಡ ಅತಿ ವಿಜೃಂಭಣೆಯಿಂದ ಒಂದೇ ಡ್ರೆಸ್ ಕೋಡನ್ನ ಮಾಡಿ, ಅಂದ್ರೆ ಇವತ್ತು ನೋಡ್ರಿ ಬೆಳಿಗ್ಗೆ ಪಿಂಕ್ ಕಲರ್ ಸಾಡಿ ಉಟ್ಕೊಂಡ್ ಬಂದಾರ ಎಲ್ಲಾರು, ಸಾಯಂಕಾಲ ಗ್ರೀನ್ ಕಲರ್ ಸಾಡಿ ಉಟ್ಕೊಂಡ್ ಬರೋರಿದಾರ. ಆಮೇಲೆ ಶಿವಬಸವ ಪ್ರಭುಗಳು ಈ ಒಂದು ಕಾರ್ಯಕ್ರಮಕ್ಕ ಉಪಸ್ಥಿತರಿರ್ತಾರ. ಸಾಯಂಕಾಲದ ಕಾರ್ಯಕ್ರಮಕ್ಕ ಅವರಿಗೆ ಕಮಿಟಿಯವರು ಆಹ್ವಾನ ಕೊಟ್ಟು ಬಂದಾರ. ಇದಲ್ದ ನಮ್ಮ ಕಮಿಟಿಯಲ್ಲಿ ಮುಖ್ಯಸ್ಥರನ್ನ ಸ್ವಲ್ಪ ನಾನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇಸಾಯಿ ಸರ್ ಆಗಿರ್ಬೋದು, ಕೋರೆ ಸರ್ ಆಗಿರ್ಬೋದು, ಕುಂಬಾರ್ ಸರ್ ಆಗಿರ್ಬೋದು, ಹುಗ್ಗಿ ಸರ, ಅಲಾಸಿ ಸರ, ಲಟ್ಟಿ ಸರ, ಕಮತೆ ಸರ, ಆಮೇಲೆ ಕುಬಾನ್ಗಳು ಸರ, ಈ ರೀತಿ ಬಹಳಷ್ಟು ಜನ ಇಲ್ಲೇ ಶ್ರಮ ವಹಿಸ್ತಾರ. ಒಬ್ರಿಬ್ರು ಅಂತಲ್ಲ, ಎಲ್ಲಾ ಗಂಡ್ಮಕ್ಳೆಲ್ಲ ಹೊರಗಿನ ಕೆಲಸ ಮಾಡ್ಕೊಂಡ್ ಬಂದ್ರ ಹೆಣ್ಮಕ್ಳೆಲ್ಲ ಗುಡಿಯ ಸಿಂಗಾರ ಆಗಿರ್ಬೋದು ಭಕ್ತಿಯಿಂದ ತಮ್ಮ ಭಕ್ತಿ ಸಮರ್ಪಣೆಯನ್ನ ಮಾಡ್ತಾರ. ಆ ಭಕ್ತಿ ಸಮರ್ಪಣೆಗೆ ದೇವಿ ಕೂಡ ಒಲ್ದಿದಾಳ. ಈ ಕರಿಯಮ್ಮ ದೇವಿ ಯಾವ ರೀತಿ ಪ್ರಭಾವ ಐತಪ್ಪ ಅಂತಂದ್ರ, ಬಾಡಿಗೆಯ ಮನೆಗಳಲ್ಲಿ ನೆಲೆಸಿ ನಿಂತವರು ಕೂಡ ಇಲ್ಲೊಂದು ಜಾಗ ತಗೊಂಡು ಮನಿ ಕಟ್ಕೊಂಡ ನೆಲೆವಾಸಿಗಳಾಗಿದ್ದಾರೆ. ಅಂದ್ರೆ ಆಕೆಯ ಒಂದು ಪ್ರಭಾವ ಇಲ್ಲಿ ಜಾಸ್ತಿ ಐತಿ ಅಂತ ಹೇಳ್ಬೋದು. ಯಾರಿಗೂ ಇಲ್ಲಿ ಬಾಡಿಗೆ ಬಂದವ್ರಿಗೆ ಬಿಟ್ಟು ಹೋಗಾಕಂತೂ ಮನಸ್ಸಿಲ್ಲ, ಅಂತ ರೀತಿ ಒಗ್ಗಟ್ಟೈತಿ. ಎಷ್ಟೋ ಜಗಾಡ್ತೀವಿ, ಮತ್ತ ಕೂಡ್ತೀವಿ, ಮತ್ ನಕ್ಕೊಂತ ಹೋಗ್ತೀವಿ. ಆ ರೀತಿ ಒಂದು ಬಾಂಧವ್ಯ ಐತಿ. ಈಗ ಕರಿಯಮ್ಮ ದೇವಿಯ ಒಂದು ಅಷ್ಟವಿನಾಯಕ ಗಣಪತಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ, ನಮ್ಮ ಪಟ್ಟಣದ ಮೇಲೆ, ಹುಕ್ಕೇರಿ ಪಟ್ಟಣದ ಮೇಲೆ ಕೂಡ ಇರ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರ ಹತ್ರ ಆಶೀರ್ವಾದ ಕೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ.